ರಾಷ್ಟ್ರೀಯ ಮುಖಂಡರು, ಮಾಜಿ AICC ಅಧ್ಯಕ್ಷರು ಹಾಗೂ ಜನಪ್ರಿಯ ಕಾಂಗ್ರೆಸ್ ನಾಯಕರು ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನ ಇವತ್ತು. ಸಮಸ್ತ ನಾಡಿನ ಜನತೆ ಪರವಾಗಿ, ಕಾಂಗ್ರೆಸ್ ಬಂಧುಗಳ ಪರವಾಗಿ ಅವರಿಗೆ ಶುಭ ಕೋರಲಿಕ್ಕೆ ಇಚ್ಛೆಪಡ್ತೇನೆ. ನಾನು ರಾಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ TN ರಾಧಾಕೃಷ್ಣ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿನ ದೀರ್ಘಾಯುಷಿಯಾಗಿ ಜನರ ಸೇವೆ ಮಾಡಲಿ ಅಂತ ಎಲ್ಲರ ಪರವಾಗಿ ನಾನು ಅದು ಆಶಿಸ್ತೇನೆ. ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಹೊರಟಂಥ BJP ಬರೀ ಸುಳ್ಳು ಪೊಳ್ಳು ಆಶ್ವಾಸನೆಗಳಲ್ಲೇ ಹೆಂಗೋ ಮಾಡಿ ಸಿಂಗಲ್ ಡಿಜಿಟ್ ಪಡ್ಕೊಂಡಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂಥರ ಕ್ಯಾರೆಕ್ಟರ್ ಅಸಾಸಿನೇಷನ್. ಬಹುತೇಕ ಎಲ್ಲ BJP ನಾಯಕರು, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಭಾಳ ತೆಗಳ್ತಾ ಇದ್ರು, ಭಾಳ ಕೇವಲವಾಗಿ ಕಾಣ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಏನು ಅಂತ ತೋರಿಸಿದ್ದಾರೆ ಇವಾಗ. ಇನ್ಫ್ಯಾಕ್ಟ್ ನಮ್ಮ ಕಾಂಗ್ರೆಸ್ಗೆ ಒಂದು ಪುನಶ್ಚೇತನ ಕೂಡ ನೀಡಿದ್ದಾರೆ. ಅವರು ಅತ್ಯಂತ ಪ್ರಬುದ್ಧತೆಯಲ್ಲಿ ಬೆಳೀತಾ ಇದ್ದಾರೆ ಇವತ್ತು. ಏನು ಇವರು BJPನವರು ಅವ್ರನ್ನ ಅಲ್ಗಳಿತಾ ಇದ್ರು, ಅವಹೇಳನ ಮಾಡ್ತಾಯಿದ್ರು, ಅದನ್ನೆಲ್ಲನೂ ಮೀರಿ ಇವತ್ತು ಬೆಳೆದಿದ್ದಾರೆ. ಸಾಮಾನ್ಯ ಜನರ ಜೊತೆ ಬೆರೆಯುವಂಥ ಹೃದಯವಂತ, ಎಲ್ರಿಗೂ ಅಕ್ಸೆಪ್ಟಬಲ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಇವತ್ತು ನಾಳೆ ಖಂಡಿತ ಅವರು ನಮ್ಮ ಭಾರತವನ್ನು ಆಳೋ ಶಕ್ತಿ ಕೂಡ ಇದೆ. ಅವರು ಒಂದಲ್ಲ ಒಂದು ದಿವಸ ನಮ್ಮ ದೇಶನ ಆಳ್ತಾರೆ ಅಂತ ನಾವು ಅದನ್ನು ಆಶಿಸ್ತೀವಿ. ಬಹುತೇಕ ಅನಿವಾರ್ಯ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಕೇಂದ್ರದಲ್ಲಿ ಏನು ಪೆಟ್ರೋಲಿಯಂ, ಡೀಸೆಲ್, ಕ್ರೂಡ್ ಆಯಿಲ್ ಪ್ರೈಸಸ್ನ ಮೊದಲೇ ಸಾಕಷ್ಟು ಹೆಚ್ಚಳ ಮಾಡಿ, ಇದು ಏನೊಂದು ಸೆಸ್ಸು ಅನಿವಾರ್ಯತೆ ಕರ್ನಾಟಕಕ್ಕೆ. ಅದ್ರ ಜೊತೆಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದೆ. ಎಲ್ಲ ರಾಜ್ಯಗಳಿಗಿಂತ ನಮ್ಮದು ಕಡಿಮೆನೇ ಇದೆ, ಬಟ್ ಅನಿವಾರ್ಯವಾಗಿ ಗೌರ್ಮೆಂಟ್ಗಳು ನಡೆಸಬೇಕಲ್ಲ, ಸರ್ಕಾರದ ಒಂದು ಅನಿವಾರ್ಯತೆ. ಜಾಸ್ತಿ ಬರ್ಡನ್ ಆಗದಿರೋ ರೀತಿಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ಅದು ಒಪ್ಪಲೇಬೇಕು ಇಲ್ಲ. ಹೌದು, ಖಂಡಿತ ಕೂಡ ಅದು ಯಾರು ಒಪ್ಪಲಿ ಬಿಡಲಿ, ನಾವು ಬರುವಂಥ ಪಾಲ್ ಖಂಡಿತ ಬಂದಿಲ್ಲ. ಸಾವಿರಾರು ಕೋಟಿಗಳು ನಿಂತಿದೆ. ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇದೆ. ಅದು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಅದು ಅಕ್ಷಮ್ಯ ಕೂಡ. ಅಫ್ಕೋರ್ಸ್ ಎಲೆಕ್ಷನ್ 2 ದಿವಸ ಮುಂದೂಡಲಿಕ್ಕಾಗುತ್ತೆ, ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ನಮ್ಮ KBC ಅಧ್ಯಕ್ಷರು ಕೂಡ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗಲ್ಲಿ ಹೇಳಿದರೆ ಶಾರ್ಟ್ಲಿ BBMP ಎಲೆಕ್ಷನ್ ಆಗುತ್ತೆ, ಎಲ್ಲ ಪ್ರಕ್ರಿಯೆ ಮುಗಿದು ಎಕ್ಸೆಪ್ಟು ಇದು ಏನು ಕ್ಯಾಟಗರಿ ಒಂದು ಆಯಿತು ಅಂತಂದರೆ ಏನು 225ಕ್ಕೆ ಇವತ್ತು ಹೆಚ್ಚಳ ಮಾಡಿದ್ದಾರೆ ವಾರ್ಡ್ಸ್ನ. ಆ 225ಕ್ಕೆ ಬಹುತೇಕ ಶಾರ್ಟ್ಲಿ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ಆಗುತ್ತೆ ಅಂತ ನಾವು ಅದನ್ನು ಭಾವಿಸಿದ್ವಿ. ಅವರು ನಿನ್ನೆ ತಾನೇ ಕಾರ್ಯ ವಹಿಸ್ಕೊಂಡ್ರು, ಇನ್ಫ್ಯಾಕ್ಟ್ ಜವಾಬ್ದಾರಿ ವಹಿಸ್ಕೊಂಡ್ರು. ಅದು ಎಲ್ಲೋ ಒಂದು ಕಡೆ ಹಿಕಪ್ಸ್ ಇದೆ, ಇನಿಷಿಯಲ್ ಹಿಕಪ್ಸು. ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸಂಪೂರ್ಣ ತಲುಪಿಲ್ಲ ಅನ್ನೋದು. ಆ ದಿಕ್ಕಿನಲ್ಲೇ ಗ್ಯಾರಂಟಿ ಕಮಿಟಿಗಳು ಮಾಡಿ ಗ್ಯಾರಂಟಿ ಯೋಜನೆಗಳು ತಲುಪಬೇಕು ಜನಸಾಮಾನ್ಯರಿಗೆ, ಅರ್ಹರಿಗೆ ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋಕ್ಕಾಗದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಸರ್ BJP. ನೀವೊಂದು ಎಲ್ಲರೂ ಮರಿದ್ದಾರೆ ಒಂದೇ ಒಂದು ಗ್ಯಾರಂಟಿ ಯೋಜನೆಗಳಿಗೂ ಮತ್ತೊಂದಕ್ಕೂ ಸರ್ಕಾರಿ ಕೆಲಸಕ್ಕೆ ಇದೇ ಇರ್ಬೋದು. ಗ್ಯಾರಂಟಿ ಯೋಜನೆಗಳಿಗೆ ಇರ್ಬೋದು, ಬಡ್ಜೆಟ್ರಿ ಪ್ರಾವಿಷನ್ ಮಾಡಿದ್ದಾರೆ, ಅದು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಷ್ಟವೋ ಸುಖವೋ ಗೌರ್ಮೆಂಟ್ ಒಂದು ಬಡ್ಜೆಟ್ರಿ ಪ್ರಾವಿಷನ್ ಮಾಡಿದ್ಮೇಲೆ ಸರ್ಕಾರ ಅದು ಒದಗಿಸುತ್ತೆ, ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಸೊ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135-136 ಸೀಟ್ಗಳನ್ನ ತಗೊಂಡು ಬಹುಮತದಿಂದ ಅಧಿಕಾರವನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ BJPಯವರು 40 ಜನ ಕಾಂಗ್ರೆಸ್ MLAಗಳು ರಾಜೀನಾಮೆ ಕೊಡ್ತಾರೆ, ಇನ್ನೇನು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಹಾಗೆ ಏನೋ ಮಾತುಗಳು ಬರ್ತಿದೆ. ಏನು ಅಂತ ತಿಳ್ಕೊಬೇಕು ಸರ್ ಈ ವಿಚಾರ? ಎಲ್ಲ ಊಹಾಪು ಮಾಮೂಲಿ. BJPನವರು ಪ್ರತಿಯೊಂದಕ್ಕೂ ಅದೆಲ್ಲೋ ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋ ರೀತಿಲಿ ಸುಮ್ಮನೆ ಉಯಿಲೆಪ್ಪಿಸ್ತಾರೆ. ಮೊದಲಿಂದ BJP ಚಾಳಿನೇ ಅದು. ಬರೀ ಸುಳ್ಳು, ಬರೀ ಒಂಥರ ಅವಾಂತರಿ ಕ್ರಿಯೇಟ್ ಮಾಡೋದು.